ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ಶ್ರೇಷ್ಠವಾದ ಪರಿಶುದ್ಧವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ನಿಮ್ಮೆಲ್ಲರಿಗೂ ಕೂಡ ಉದಯಕಾಲದ ಶುಭಾಶಯಗಳು. ಗುಡ್ ಮಾರ್ನಿಂಗ್ ಟು ಎವ್ರಿವನ್. ಕರ್ತನು ಕಳೆದ ರಾತ್ರಿ ನಮಗೆ ಒಳ್ಳೆಯ ವಿಶ್ರಾಂತಿ ಅನುಗ್ರಹಿಸಿದ್ದಾರೆ. ಈ ಉದಯ ಕಾಲದಲ್ಲಿ ಮತ್ತೊಂದು ನೂತನವಾದ ದಿನವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ತನ್ನ ಉದ್ದೇಶಕ್ಕನುಸಾರವಾಗಿ ಪ್ರತಿದಿನವೂ ಕೂಡ ನಮ್ಮ ಜೀವಿತವನ್ನು ನಡೆಸುತ್ತಾ ಇದ್ದಾರೆ. ನಾವು ಸೃಷ್ಟಿಸಲ್ಪಟ್ಟಂತ ವಿಧಾನ ದೇವರಿಗೆ ಗೊತ್ತು. ಆತನು ನಮ್ಮನ್ನು ಯಾಕೆ ಉಂಟು ಮಾಡಿದ್ದಾರೆ ಅಂದ್ರೆ ನಮ್ಮ ಜೀವಿತದ ಮೂಲಕ ಆತನಿಗೆ ಮಹಿಮೆ ಉಂಟಾಗಬೇಕೆಂದು. ಒಂದು ವೇಳೆ ಇಲ್ಲಿಯ ತನಕ ನಿನ್ನ ಜೀವಿತದ ಮೂಲಕ ದೇವರಿಗೆ ಮಹಿಮೆ ಉಂಟಾಗಿಲ್ವೇನೋ, ಈ ದಿನ ಒಂದು ಅವಕಾಶವನ್ನಾಗಿ ಭಾವಿಸಿ ದೇವರಿಗೆ ನಿನ್ನ ಕ್ರಿಯೆಗಳ ಮೂಲಕ ಮಹಿಮೆ ಪಡಿಸು. ನಿನ್ನ ಆಲೋಚನೆಯ ಮೂಲಕ, ಮಾತಿನ ಮೂಲಕ ದೇವರನ್ನು ಘನಪಡಿಸು. ಖಚಿತವಾಗಿ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ನಡೆಯುತ್ತದೆ. ನಾವು ಪ್ರತಿದಿನ ಒಂದು ದಿವ್ಯ ವಾಗ್ದಾನವನ್ನು ಬೈಬಲ್ನಿಂದ ಧ್ಯಾನಿಸುತ್ತಿದ್ದೇವೆ. ಬೆಳಗ್ಗೆ ಎದ್ದ ನಂತರ ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದಿದ ನಂತರ, ವಾಕ್ಯ ಭಾಗವನ್ನು ಓದಿದ ನಂತರ ಇಂತಹ ವಾಗ್ದಾನ ಸಂದೇಶವನ್ನು ಕೇಳುವುದರ ಮೂಲಕ ಆ ದಿನವೆಲ್ಲವೂ ಕೂಡ ನಮ್ಮ ಜ್ಞಾಪಕದಲ್ಲಿ ದೇವರ ವಾಕ್ಯವನ್ನು, ದೇವರ ವಾಗ್ದಾನವನ್ನು ಇಟ್ಟುಕೊಳ್ಳುವುದರ ಮೂಲಕ ದೇವರ ನಡೆಸುವಿಕೆಯನ್ನು ಸಂಪೂರ್ಣವಾಗಿ ನಾವು ಅನುಭವಿಸುತ್ತೇವೆ. ಈ ದಿನ ದೇವರ ವಾಗ್ದಾನಕ್ಕಾಗಿ ಸತ್ಯವೇದವನ್ನು ತೆಗೆದು 102ನೇ ಕೀರ್ತನೆ 13ನೇ ವಾಕ್ಯವನ್ನು ಓದೋಣವ. Psalm 102 and verse 13. ನೀನು ಎದ್ದು ಚೀಯೋನನ್ನು ಕರುಣಿಸುವಿ, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ, ನಿಯಮಿತ ಕಾಲವು ಬಂದದೆ. You shall arise and have mercy upon Zion, for the time to favor her. Yes, the set time has come. ಎಷ್ಟು ಸುಂದರವಾದ ವಾಗ್ದಾನ. ಚೀಯೋನನ್ನು ಕರುಣಿಸುವಿ, ಅದಕ್ಕೆ ಕೃಪೆ ತೋರಿಸುವ ಸಮಯ ಇದೆ, ನಿಯಮಿತ ಕಾಲವು ಬಂದದೆ. ಪ್ರೈಸ್ ದ ಲಾರ್ಡ್. ಈ ಕೀರ್ತನೆ ಯಾವಾಗ ಬರೆಯಲ್ಪಟ್ಟದ್ದು, ಯಾತಕ್ಕಾಗಿ ಬರೆಯಲ್ಪಟ್ಟದ್ದು ಎಂಬುದಾಗಿ ನಾವು ಆಲೋಚಿಸುವುದಾದರೆ, ಇಂಟ್ರೊಡಕ್ಷನ್ ಅಲ್ಲಿ ಒಂದು ಮಾತಿದೆ. ದುಃಖಿತನಾಗಿ ಯೆಹೋವನ ಮುಂದೆ ತನ್ನ ಚಿಂತೆಗಳನ್ನು ಹೇಳಿಕೊಳ್ಳುವ ದೀನನ ಪ್ರಾರ್ಥನೆ. ಅನೇಕ ಸಾರಿ ಮಾನವನ ಜೀವಿತದಲ್ಲಿ ದುಃಖವು ಬರಬಹುದು. ಆ ದುಃಖದ ಮೂಲಕವಾಗಿ ಅನೇಕರ ಪ್ರಾಣವು ಕುಗ್ಗಿ ಹೋಗುತ್ತಾ ಇದೆ. ಅನೇಕರು ಬೇಸರಕ್ಕೆ ಒಳಗಾಗುತ್ತಾರೆ. ಇನ್ನೆಷ್ಟು ಕಾಲ ಈ ದುಃಖ, ಇನ್ನೆಷ್ಟು ಕಾಲ ಈ ಕಷ್ಟಗಳು, ಇನ್ನೆಷ್ಟು ಕಾಲ ಈ ಅವಮಾನಗಳು, ಇನ್ನೆಷ್ಟು ಕಾಲ ಈ ಕೀಳರಿಮೆ, ಇನ್ನೆಷ್ಟು ಕಾಲ ಈ ಬೇಸರ ಎಂಬುದಾಗಿ ಅನೇಕರು ದುಃಖದಿಂದ ತಮ್ಮ ಪ್ರಾಣದಲ್ಲಿ ಕುಗ್ಗಿ ಹೋಗಿದ್ದಾರೆ. ಅಂಥವರೆಲ್ಲರೂ ಕೂಡ ಈ ಕೀರ್ತನೆಯನ್ನು ಓದುವುದಾದರೆ, ದೇವರು ಅಂತಹ ಸಮಯದಲ್ಲಿ ತನ್ನ ಪ್ರಜೆಗಳ ಜೀವಿತದಲ್ಲಿ ಎಂತಹ ಕಾರ್ಯವನ್ನು ಮಾಡುತ್ತಾರೆ ಎಂಬುದಾಗಿ ಇಲ್ಲಿ ಕ್ಲಿಯರ್ ಆಗಿ ಬರೆಯಲ್ಪಟ್ಟಿದೆ. ಎಂತಹ ಪರಿಸ್ಥಿತಿ ಇದೆ ಅಂದರೆ, ಆ ಮೇಲಿನ ವಾಕ್ಯದಲ್ಲಿ ನಾವು ನೋಡುವುದಾದರೆ, ನನ್ನ ಹೃದಯವು ಬಿಸಿಲಿನಿಂದ ಬಾಡಿ ಹೋದ ಹುಲ್ಲಿನಂತಿದೆ. ಒಂಟಿತನದಲ್ಲಿದ್ದಾನೆ. ಬಿಸಿಲಿಗೆ ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯು ಬಿದ್ದು ಹೋಗುತ್ತಾನೋ ಅದೇ ರೀತಿಯಾಗಿ ನನ್ನ ಹೃದಯವು ಕೂಡ ಬಾಡಿ ಹೋಗಿದೆ. ಕಷ್ಟಗಳು, ಇಕ್ಕಟ್ಟುಗಳು ನನ್ನ ಮೇಲೆ ಬೀಳುವಾಗ ಏನು ಮಾಡಬೇಕೋ ಗೊತ್ತಿಲ್ಲದೆ ಇರುವಂತಹ ಪರಿಸ್ಥಿತಿ. ಆದರೆ ದೇವರನ್ನು ದೃಷ್ಟಿಸುವಾಗ ಆತನ ಸಿಂಹಾಸನವು ನಿತ್ಯವೂ ಕೂಡ ಸ್ಥಿರವಾಗಿ ಇರುವುದರಿಂದ ಚೀಯೋನನ್ನು ಕರುಣಿಸುವಂತಹ ಕಾಲ ಬಂದದೆ. ದೇವರು ಕರುಣಿಸುತ್ತಾರೆ. ಕರುಣೆ ಎನ್ನುವಂತಹ ಮಾತನ್ನು ಇಂಗ್ಲಿಷಲ್ಲಿ ಮರ್ಸಿ ಎಂಬುದಾಗಿ ನಾವು ನೋಡುತ್ತೇವೆ. ದೇವರು ತನ್ನ ದಯೆಯನ್ನು, ತನ್ನ ಕೃಪೆಯನ್ನು, ತನ್ನ ವಾತ್ಸಲ್ಯವನ್ನು ಚೀಯೋನಿನ ಮೇಲೆ ದೇವರು ಸುರಿಸುತ್ತಾ ಇದ್ದಾರೆ. ಆ ಒಂದು ನಿಯಮಿತ ಕಾಲವು ಬಂದದೆ. ಇನ್ನೆಷ್ಟು ಕಾಲ ಎಂಬುದಾಗಿ ಪ್ರಶ್ನಿಸಿದೆ ಅಲ್ವಾ? ದೇವರು ನಿನ್ನೊಂದಿಗೆ ಮಾತನಾಡುತ್ತಿದ್ದಾರೆ. ದ ಸೆಟ್ ಟೈಮ್ ಹ್ಯಾಸ್ ಕಮ್ ಟು ಶೋ ಹಿಸ್ ಫೇವರ್ ಆನ್ ಯುವರ್ ಲೈಫ್. ನಿನ್ನ ಜೀವಿತದಲ್ಲಿ ದೇವರು ತನ್ನ ಕೃಪೆಯನ್ನು ಸುರಿಸುವಂತಹ ಸಮಯ, ತನ್ನ ದಯೆಯನ್ನು ಸುರಿಸುವಂತಹ ಸಮಯ ಬಂದದೆ. ಆಮೇನ್. ಪ್ರೈಸ್ ದ ಲಾರ್ಡ್. ಅನೇಕರು ಹೇಳುತ್ತಾ ಇದ್ದಾರೇನೋ ನಿನ್ನ ಜೀವಿತದಲ್ಲಿ ಇದೇ ಕೊನೆಯ ದಿನ ಎಂಬುದಾಗಿ. ಅನೇಕರು ಹೇಳುತ್ತಾ ಇದ್ದಾರೇನೋ ಇದೇ ನಿನ್ನ ಜೀವಿತದಲ್ಲಿ ಕೊನೆಯ ಸಮಸ್ಯೆ ಎಂದು. ಅನೇಕರು ಹೇಳುತ್ತಾ ಇದ್ದಾರೇನೋ ಇದೇ ನಿನ್ನ ಜೀವಿತದ ಕೊನೆಯ ಗಳಿಗೆ ಎಂದು. ನೋ ಮೈ ಡಿಯರ್ ಫ್ರೆಂಡ್, ದ ಟೈಮ್ ಹ್ಯಾಸ್ ಕಮ್. ಗಾಡ್ ಈಸ್ ಶವರಿಂಗ್ ಹಿಸ್ ಫೇವರ್ ಅಪಾನ್ ಯು. ದೇವರು ತನ್ನ ಕೃಪೆಯನ್ನು, ತನ್ನ ದಯೆಯನ್ನು ಸುರಿಸುತ್ತಾ ಇರುವಂತಹ ಸಮಯವು ಇದೆ. ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ ಒಬ್ಬ ಆಕೆಯು ಭಯಂಕರವಾದಂತಹ ವ್ಯಾಧಿಯಿಂದ ಬಹಳ ವೇದನೆ ಪಡುತ್ತಿರುವಾಗ, ದೇವರು ಅಂದರೆ ಯಾರು ಗೊತ್ತಿಲ್ಲ, ಯೇಸು ಕ್ರಿಸ್ತನ್ ಅಂದರೆ ಯಾರು ಗೊತ್ತಿಲ್ಲ ಅಂದರೆ ವೈಯಕ್ತಿಕವಾಗಿ ಯೇಸು ಕ್ರಿಸ್ತನ ಕುರಿತಾಗಿ ತಿಳಿದುಕೊಂಡಿಲ್ಲ. ಎಲ್ಲರೂ ಅಂದುಕೊಂಡಿರುವ ಹಾಗೆ ಆತನು ಕ್ರೈಸ್ತರಿಗೆ ಮಾತ್ರ ದೇವರು ಎಂಬುದಾಗಿ, ಅಥವಾ ಅಮೆರಿಕದವರು ತಂದಂತಹ ದೇವರು ಎಂಬುದಾಗಿ, ಇಂಗ್ಲೆಂಡ್ನವರು ತಂದಂತಹ ದೇವರು ಎಂಬುದಾಗಿ, ಕೀಳು ಜನರಿಗೆ ದೇವರು ಎಂಬುದಾಗಿ ಅನೇಕರು ಯಾವ ರೀತಿಯಾಗಿ ತಪ್ಪು ಅಭಿಪ್ರಾಯವನ್ನು ಹೊಂದಿದ್ದಾರೋ ಅದೇ ರೀತಿಯಾಗಿ ಆಕೆಯು ಕೂಡ ಹೊಂದಿದ್ದಳು. ಆದರೆ ಆಕೆಗೆ ಬಂದಿದ್ದಂತಹ ವ್ಯಾಧಿಯು ಸಾಧಾರಣವಾದದ್ದಲ್ಲ. ಬಹಳ ದುಃಖ ಪಡುತ್ತಾ ಇದ್ದಳು, ವೇದನೆ ಪಡುತ್ತಾ ಇದ್ದಳು. ಯಾರೊಬ್ಬರು ಹೇಳಿದ್ರು, ಅಮ್ಮ ಕರ್ತನ ಕಡೆಗೆ ತಿರುಗು, ಆತನು ನಿನ್ನನ್ನು ಕನಿಕರಿಸುತ್ತಾನೆ, ನಿನಗೆ ಒಳಿತನ್ನು ಮಾಡುತ್ತಾನೆ ಎಂಬುದಾಗಿ ಹೇಳಿದಾಗ ಆಕೆಯು ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅನ್ನು ಹುಡುಕಿಕೊಂಡು ಬಂದಳು. ದೇವರನ್ನು ಆರಾಧಿಸುವುದಕ್ಕೆ, ಆತನು ಸ್ತುತಿಸುವುದಕ್ಕೆ ಪ್ರಾರ್ಥನೆ ಮಾಡಿಸಿಕೊಂಡು ಹೋದಳು. ಉಪಶಮನವು ಆಕೆಗೆ ದೊರೆಯಿತು.
ದೇವರು ಆಕೆಯನ್ನು ಕರುಣಿಸಿದರು. ಭಯಂಕರವಾದ ಮರಣಕರವಾದ ವ್ಯಾಧಿಯಿಂದ ಆಕೆಯು ತಪ್ಪಿಸಲ್ಪಟ್ಟು ಡಾಕ್ಟರ್ ಆಕೆಗೆ 3 ಅಥವಾ 4 ತಿಂಗಳು ಮಾತ್ರ ಟೈಮ್ ಅನ್ನು ಕೊಟ್ಟಿದ್ದರು ಆಕೆಗೆ ಇದ್ದಂತ ವ್ಯಾಧಿಯ ನಿಮಿತ್ತವಾಗಿ. ಆದರೆ ಅನೇಕ ದಿನಗಳಿಂದ ಆಕೆಯು ದೇವರ ಆಲಯಕ್ಕೆ ಬರುತ್ತಾ ಇದ್ದಾಳೆ. ದೇವರು ಆಕೆಗೆ ಇದ್ದಂತ ವ್ಯಾಧಿಯನ್ನು ಬಿಡಿಸಿದರು. ಈ ದಿನ ಬಹುಶಃ ನಿನ್ನ ಜೀವಿತದಲ್ಲೂ ಕೂಡ ಮರಣಕರವಾದ ಪರಿಸ್ಥಿತಿಯಲ್ಲಿ ಇದ್ದೀಯೇನೋ, ಮರಣಕರವಾದ ವ್ಯಾಧಿಯಲ್ಲಿ ಬಾಧಿಸಲ್ಪಟ್ಟಿದೆಯೇನೋ, ರೋಗದ ಹಾಸಿಗೆಯಲ್ಲಿ ಮಲಗಿಕೊಂಡಿದೆಯೇನೋ, ಯಾರೂ ನಿನ್ನನ್ನು ಕನಿಕರಿಸುವವರಿಲ್ಲ ಎಂದು, ಯಾರು ಕೂಡ ನಿನ್ನನ್ನು ಗಮನಿಸುವವರು ಇಲ್ಲ ಎಂದು, ಒಂದು ಕಡೆ ವ್ಯಾಧಿ ಇನ್ನೊಂದು ಕಡೆ ಒಂಟಿತನ ನಿನ್ನನ್ನು ಕುಗ್ಗಿಸುತ್ತಾ ಇದ್ದರೆ, ಈ 102ನೇ ಕೀರ್ತನೆಯಲ್ಲಿ ಭಕ್ತನ ಅನುಭವ ಕೂಡ ಹೆಚ್ಚು ಕಮ್ಮಿ ಆ ರೀತಿಯಾಗೇ ಇದೆ. ಅಂತಹ ಸಮಯದಲ್ಲಿ ದೇವರು ಕೊಡುತ್ತಾ ಇರುವಂತಹ ವಾಗ್ದಾನ, ನಿನ್ನನ್ನು ಕರುಣಿಸುವಂತ ನಿಯಮಿತ ಕಾಲವು ಬಂದದೆ. ಗಾಡ್ ಹ್ಯಾಸ್ ಅ ಟೈಮ್ ಅಂಡ್ ದಟ್ ಟೈಮ್ ಹ್ಯಾಸ್ ಕಮ್ ಟುಡೇ. ದೇವರ ಮಕ್ಕಳೇ, ಧೈರ್ಯವಾಗಿರಿ. ನೀವು ದೇವರ ರಕ್ತದಿಂದ ತೊಳೆಯಲ್ಪಟ್ಟಿದ್ದೀರಾ. ದೇವರಿಂದ ಕರೆಯಲ್ಪಟ್ಟಂತ ನೀವು ಆತನಿಂದ ಅಭಿಷೇಕಿಸಲ್ಪಟ್ಟವರಾಗಿದ್ದೀರಾ. ಆದ್ದರಿಂದ ನೀವು ದೇವರ ಕರದಲ್ಲಿ ಇದ್ದೀರಾ. ಆದ್ದರಿಂದ ದೇವರು ತನ್ನ ಕೃಪೆಯನ್ನು, ತನ್ನ ದಯೆಯನ್ನು, ತನ್ನ ವಾತ್ಸಲ್ಯವನ್ನು, ತನ್ನ ಕರುಣೆಯನ್ನು ದಾರೆ ದಾರಿಯಾಗಿ ಸುರಿಸುತ್ತಾ ಇದ್ದಾರೆ. ನಿಯಮಿತ ಕಾಲವು ಬಂದಿದೆ. ಕಾನಾ ಊರಿನ ಮದುವೆಯಲ್ಲಿ ದ್ರಾಕ್ಷರಸಕ್ಕೆ ಕೊರತೆ ಬಂದಾಗ ಮರಿಯಮ್ಮ ಯೇಸು ಕ್ರಿಸ್ತನ ಬಳಿಗೆ ಹೋಗಿ ಆ ಸಮಸ್ಯೆಯನ್ನು ವಿವರಿಸಿ ಹೇಳಿದ ನಂತರವಾಗಿ ಯೇಸು ಹೇಳುತ್ತಾರೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಅಮ್ಮ. ಗಾಡ್ ಹ್ಯಾಸ್ ದ ಟೈಮ್. ಆ ಸಮಯ ಬಂದ ಕೂಡಲೇ ಯೇಸು ಕ್ರಿಸ್ತನು ಮಾಡುವಂತ ಅದ್ಭುತವನ್ನು ಯಾರು ಕೂಡ ತಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಸಾಮಾನ್ಯವಾದ ನೀರನ್ನು ಯೇಸು ಕ್ರಿಸ್ತನು ದ್ರಾಕ್ಷರಸವನ್ನಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ದಟ್ ವಾಸ್ ದ ಫಸ್ಟ್ ಮಿರಾಕಲ್ ಡನ್ ಬೈ ಜೀಸಸ್. ಸೇವೆಯನ್ನು ಆರಂಭಿಸಿದ ನಂತರ ಯೇಸು ಕ್ರಿಸ್ತನು ಮಾಡಿದಂತಹ ಮೊದಲನೇ ಅದ್ಭುತ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ನಿನ್ನ ಜೀವಿತದಲ್ಲೂ ಕೂಡ ದೇವರು ಅದ್ಭುತ ಮಾಡುವುದಕ್ಕೆ ಸಾಮರ್ಥ್ಯವುಳ್ಳವನು. ನೀರಿನ ಹಾಗೆ ಇರುವಂತಹ ನಿನ್ನ ಜೀವಿತವನ್ನು ಮಧುರವಾದ ದ್ರಾಕ್ಷರಸವನ್ನಾಗಿ ದೇವರು ಮಾರ್ಪಡಿಸುತ್ತಾರೆ. ನಿಯಮಿತ ಕಾಲವು ಬಂದದೆ. ಈ ದಿನ ದೇವರನ್ನು ದೃಷ್ಟಿಸು. ಆತನ ಸಮ್ಮುಖದಲ್ಲಿ ಮೊಣಕಾಲೂರು. ದೇವರೇ, ನಿನ್ನನ್ನು ಬಿಟ್ಟರೆ ನನಗೆ ಯಾರೂ ಇಲ್ಲ. ನನ್ನನ್ನು ಕರುಣಿಸುವ ಆತನು, ನನ್ನ ಮೇಲೆ ದಯ ತೋರಿಸುವ ಆತನು ನೀವೇ. ನನ್ನ ಬದುಕನ್ನು ಸರಿಪಡಿಸುವವರು ನೀವೇ. ಅಸ್ತವ್ಯಸ್ತವಾಗಿರುವಂತಹ ನನ್ನ ಜೀವಿತವನ್ನು ಸರಿಪಡಿಸುವಂತಹ ಸಾಮರ್ಥ್ಯ ನಿಮಗೆ ಮಾತ್ರ ಇದೆ ಎಂಬುದಾಗಿ ದೇವರನ್ನು ದೃಷ್ಟಿಸುವುದಾದರೆ ಅಸಾಧಾರಣವಾದ ಅದ್ಭುತವನ್ನು ಕಾಣುತ್ತೀರಾ. ಈ ವಾಗ್ದಾನವನ್ನು ಕ್ಲೇಮ್ ಮಾಡಿ ದಿನ ದೇವರನ್ನು ಸ್ತುತಿಸಿರಿ. ಮಹಿಮೆಯುಳ್ಳ ಕಾರ್ಯವನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡುತ್ತಾರೆ. ಪ್ರಾರ್ಥನೆ. ಪ್ರೀತಿಯುಳ್ಳ ತಂದೆ, ನಮ್ಮ ಜೀವಿತದಲ್ಲಿ ದುಃಖಿತನಾಗಿ ನಮ್ಮ ಪ್ರಾಣವು ಕುಗ್ಗಿ ಹೋದಾಗ, ನಿಮ್ಮ ಸನ್ನಿಧಿಯಲ್ಲಿ ಮೊರೆ ಇಡುವಾಗ, ನಿಯಮಿತ ಕಾಲವು ಬಂದದೆ. ನಿನಗೆ ದಯ ತೋರಿಸುತ್ತೇನೆ, ನಿನಗೆ ಕೃಪೆ ನೀಡುತ್ತೇನೆ ಎಂಬುದಾಗಿ ನಮ್ಮೊಂದಿಗೆ ಮಾತನಾಡಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ವಾಗ್ದಾನದ ಮೂಲಕ ನಮ್ಮ ಪ್ರಿಯರನ್ನು ಬಲಪಡಿಸಿರಿ, ಧೈರ್ಯಪಡಿಸಿರಿ. ಸಂಪೂರ್ಣವಾದ ನಿಮ್ಮ ಕೃಪೆಯಲ್ಲಿ ಬೆಳೆಯುವುದಕ್ಕೆ ಸಹಾಯ ಮಾಡಿ. ಯಾರ್ಯಾರು ದುಃಖದಲ್ಲಿದ್ದರೋ ಅವರಿಗೆ ಬಿಡುಗಡೆಯನ್ನು ಕೊಡಿ. ಅಸ್ವಸ್ಥತೆಯಲ್ಲಿರುವವರನ್ನು ಸ್ವಸ್ಥಪಡಿಸಿರಿ ದೇವ. ಮೇಲೆತ್ತಿರಿ, ಬಿಡುಗಡೆ ನೀಡಿರಿ. ಅವರು ಅಂದುಕೊಳ್ಳದೇ ಇರುವಂತಹ ಸಮಸ್ಯೆಯಲ್ಲಿ ಸಿಲುಕಿಕೊಂಡು ಬಾಧೆ ಪಡುತ್ತಾ ಇರುವವರನ್ನು ಈ ದಿನದಲ್ಲಿ ಬಿಡುಗಡೆ ಮಾಡಿರಿ. ಕುಟುಂಬ ಕಲಹದಲ್ಲಿ ದೇವ, ಭಯಂಕರವಾದ ಪರಿಸ್ಥಿತಿಯಲ್ಲಿ ಇರುವಂತಹ ನಮ್ಮ ಪ್ರಿಯರನ್ನು ಆಶೀರ್ವದಿಸಿ ನಿಮ್ಮ ಶಾಂತಿ ಸಮಾಧಾನವನ್ನು ಅವರಿಗೆ ಅನುಗ್ರಹಿಸಿರಿ. ಸ್ತುತಿ ಘನ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ನಮ್ಮ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ಅ ವಂಡರ್ಫುಲ್ ಡೇ.